ಸಿನಿಮಾ ಅಲ್ಲ, ಇದು ಚಿಂತನೆ. ಸ್ಕ್ರೀನ್ ಕಂಪಿಸುತ್ತಿದೆ, ಮನಸ್ಸು ಕದಲುತ್ತಿದೆ, ನಿಯಮ ಮುರಿದು ಯೋಚನೆ ಸಿಡಿದು ಕನ್ನಡ ಸಿನಿಮಾ ಬಾಸ್ ಉಪೇಂದ್ರ ದಿಗ್ಗಜ. ಹೀರೋ ಪೂಜೆ ಬೇಡ ಅಂತ ಮೊದಲು ಹೇಳಿದವ, ಕನ್ನಡ ಪರದೆಯ ಮೇಲೆ ಪ್ರಶ್ನೆ ಹಾಕಿದವ, ಬಿಳಿ ಕಪ್ಪು ಭೇದವಿಲ್ಲ ಅಂತ ತೋರಿಸಿದವ, ಬೂದು ಬಣ್ಣದಲ್ಲೇ ಸತ್ಯ ಇದೆ ಅಂತ ಬರೆದವ. ಸಿನಿಮಾ ಅಂದ್ರೆ ತಪ್ಪಿಸಿಕೊಳ್ಳೋ ಜಾಗ ಅಲ್ಲ, ಬದುಕನ್ನೇ ಕನ್ನಡಿಯಲ್ಲಿ ತೋರಿಸೋ ಕಲೆ ಅಲ್ಲ, ಕ್ಯಾಮೆರಾ ಕೈಯಲ್ಲಿ ತತ್ವ ಹಿಡಿದು ಜನರ ಮನಸ್ಸಿಗೆ ಬೆಂಕಿ ಹಚ್ಚಿದವ. ಶುರು ಏನಲ್ಲಿ ಎಚ್ಚರ, ಸೂಪರ್ ಬಂದಾಗ ಸಿಸ್ಟಮ್ ತೆಂಗೆ ಬೆಚ್ಚರ, ಅಹಂಕಾರ ಲೋಭ ಅಧಿಕಾರ ಬಯಲು, ಹೀರೋನೇ ವಿಲನ್ ಅನ್ನೋದು ಅವನ ಶೈಲಿ. ಬೋಲ್ಡ್ ದೃಶ್ಯ ಬೋಲ್ಡ್ ವಿಚಾರ, ಸೆನ್ಸಾರೆ ಕೂಡ ತಲೆ ಕೆಡಿಸಿದ ಅಚ್ಚರ, ನಿರ್ದೇಶಕ ಅಲ್ಲ ಚಿಂತಕ ಒಬ್ಬ, ಲೆನ್ಸ್ ಮೂಲಕ ಸತ್ಯ ಹೇಳಿದ ಗಬ್ಬ. ನೀನು ಯಾರು ಅನ್ನೋ ಪ್ರಶ್ನೆ ಬೇಡ, ನಿನ್ನೊಳಗೆ ಏನಿದೆ ಅನ್ನೋದು ಮುಖ್ಯ. ಥಿಯೇಟರ್ ಫೋಟೋ ಟ್ರೆಂಡ್ ಹಿಂಬಾಲಿಸಿಲ್ಲ, ಟ್ರೆಂಡ್ ನಿರ್ಮಾಣ, ಉಪೇಂದ್ರ ಹೆಸರೂನೇ ದೊಡ್ಡ ಬ್ರಿಡ್ಯಾಡಾಂಟ್, ಮಾಸ್ ಜನ ಕ್ಲಾಸ್ ಮನಸ್ಸು ಸೇರಿಸಿ ಕನ್ನಡ ಸಿನಿಮಾಕ್ಕೆ ಹೊಸ ದಿಕ್ಕು ತೋರಿಸಿ. ಒಮ್ಮೆ ನೋಡಿದ್ರೆ ಮುಗಿಯೋದಿಲ್ಲ, ಮನಸ್ಸಲ್ಲಿ ಉಳಿದು ಪ್ರಶ್ನೆ ಬಿಡುವುದಿಲ್ಲ, ಸಮಯ ಕಳೆಯೋ ಸಿನಿಮಾ ಅಲ್ಲ, ಉಪೇಂದ್ರ ಸಿನಿಮಾ ಅಂದ್ರೆ ಬದಲಾವಣೆ ಫಲ. ಥಿಯೇಟರ್ ನಡುಗಲಿ, ಯೋಚನೆ ಎದ್ದು ಬಾರಲಿ, ಕನ್ನಡ ಹೆಮ್ಮೆ ಮನದ ಎಚ್ಚರಿಕೆ, ಉಪೇಂದ್ರ ಅಣ್ಣ ಚಿಂತನೆಯ ಶಕ್ತಿ. ಸೀಟು ಹೊಡೆಯೋ ಸೌಂಡಂ, ಬಿಸಿಲು ಸೀಟು ಹೊಡೆಯೋ ಸೌಂಡಂ. ಇದು ಸಿನಿಮಾ ಅಲ್ಲ, ಇದು ಎಚ್ಚರಿಕೆ.